ಸರ್ ನಿಮ್ಮ ನೆಚ್ಚಿನ ಸ್ನೇಹಿತ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತೊಂದು ಸಂಕಷ್ಟ, ಮತ್ತೆ ಇನ್ನೊಂದು ಸಾಂಗಿಗೆ ಇದಾಗಿದೆ. ಹೌದು, ಅದ್ರ ಬಗ್ಗೆ ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ನೋಡಿದೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ. ಬಟ್ ಅವರವರು ಒಂದು ಮಾತಾಡ್ಕೊಂಡು ಇಲ್ಲಾಂದ್ರೆ ಕೋರ್ಟ್ ಎಲ್ಲ ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಸೊ ಆಲ್ರೆಡಿ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟಪಡ್ತಾ ಇರ್ಬೇಕಾದ್ರೆ ಮತ್ತೆ ಕೇಸು ಮತ್ತೆ ತೊಂದರೆ ಅದೆಲ್ಲ ಸ್ವಲ್ಪ ಕಷ್ಟದ ವಿಷಯ. ಮೇ ಬಿ ಸಾಲ್ವ್ ಆಗ್ಬೋದು, ಇಬ್ಬರಿಗೂ ಕೂಡ ಏನ್ ಬೇಕೋ ಅದರಿಂದ. ಎರಡನೇ ಸಲ ಹೌದು ಕರೆಕ್ಟ್. ಆದ್ರೆ ಅದ್ರಲ್ಲಿ ಅಂದ್ರೆ ನನಗೆ ಗೊತ್ತಿಲ್ಲ, ನನಗೆ ಅದ್ರ ಲಾ ಗೊತ್ತಿಲ್ಲ. ಬಟ್ ಇವ್ರು ಕ್ಲೈಮ್ ಮಾಡ್ತಿರೋದೇನಂದ್ರೆ ಅದ್ರಲ್ಲಿ ಹಾಡಿದ್ದಾರೆ ಅಂತ, ಈಗ ಗುನುಗ್ಬೋದಲ್ವಾ ಅಂತ. ನನಗದು ಗೊತ್ತಿಲ್ಲ, ಲಾ ಆಗಿ ಎಷ್ಟು ನಿಮಿಷ ಗುನುಗ್ಬೋದು, ಗುನುಗಕ್ ಆಗಲ್ವಾ ಅಂದ್ರೆ ಒಂದ್ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುನುಗೋದು. ಬಟ್ ಆದ್ರೆ ಅವ್ರು ಕ್ಲೈಮ್ ಮಾಡ್ತಿರೋ ನಮ್ಮ ಹಾಡಲ್ವ, ನೀವೇನ್ ಗುನುಗಿದ್ರಿ ಅಂತ. ಸೊ ಇಬ್ರು ಕೂಡ ಅದು ಟಿವಿಲಿ ಪ್ಲೇ ಆಗಿದೆ. ಅದೇ ನಂಗೆ ಗೊತ್ತಿಲ್ಲ, ನಾನು ಸಿನಿಮಾ ನೋಡಿದ ಕಾರಣದಿಂದಾಗಿ ಪ್ಲೇ ಆಗಿದೆ. ಹೌದು, ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವಾ. ಅದೇ ಪ್ಲೇ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅದೇ ಗೊತ್ತಿಲ್ಲ ಸರ್, ಅಂದ್ರೆ ಅದ್ ನ್ಯಾಯಾಲಯ ಇದೇನು ಅಂತ ಗೊತ್ತಿಲ್ಲ, ಅದ್ರ ಲಾ ಏನು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದು 30 ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ, ಅಥವಾ ಎಷ್ಟು 13 ಸೆಕೆಂಡ್ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದು ಕಾಪಿ ರೈಟ್ ಆಗುತ್ತೆ ಅಂತ ಏನೋ ಅದು ಕೇಳಿದ್ದೀನಿ ಅಷ್ಟೇ. ಬಿಟ್ರೆ ಬಟ್ ನಾನು ಮಾಡ್ಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ. ಯಾವ್ದ್ರಲ್ಲಿ ಒಂದು ಮೊಟ್ಟೆ ಕತೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ, ವಿಜುವಲ್ ಬರುತ್ತೆ, ಅದನ್ನೆಲ್ಲ ಪರ್ಮಿಷನ್ ತಗೊಂಡಿದ್ವಿ. ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು. ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ, ಅದೇನೋ ಡಿಸ್ಪ್ಯೂಟ್ ಆಯ್ತು ಅಂತ ಏನೋ ಹೇಳಿದ್ರು. ಮತ್ತೆ ಇವರೇನೋ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡಕ್ ನೋಡಿದ್ರು ಅನ್ಸುತ್ತೆ. ಸ್ವಲ್ಪ ಪ್ರಾಬ್ಲಮ್ ಯೂಸ್ ಮಾಡಿದ್ದಾರೆ. ಹೌದು ಅಂದ್ರೆ ಇವ್ರು ಹೇಳ್ತಿರೋದು ನಾವು ಅವ್ರನ್ನ ಆ ರೀತಿ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ, ನಾವು ಗುನುಗ್ಸಿದೀವಿ ಅದು ಇದು ಅಂತ. ಬಟ್ ಅದು ಲಾ ಅಲ್ಲಿ ಹೇಗೆ ಅಂತ ನಂಗೂ ಗೊತ್ತಿಲ್ಲ.